ಬೆಳಕೆ. ಲೈಕ್ ನಾವು ಒಂದು ಕಾಂಟೆಂಟ್ ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ ನಾನು, ರಕ್ಷಿತ್ ಅವ್ರ ಜೊತೆ ಯಾವಾಗಲೂ ಮಾತುಕತೆ ನಡೀತಾನೆ ಇರುತ್ತೆ. ಕಾಂಟೆಂಟ್ ಮಾಡುವಾಗ ಒಂದು ಅರ್ಥಪೂರ್ಣವಾದ ಕಾಂಟೆಂಟ್ ಒಂದು ಮಾಡಬೇಕು, ಅದಕ್ಕೇನಾದರೂ ಒಂದು ಮೆಸೇಜ್ ಅನ್ನೋದೊಂದು ಇರಲೇಬೇಕು ಸೊಸೈಟಿಗಾಗಲಿ, ಅಥವಾ ನಾಟ್ ಜಸ್ಟ್ ಟು ಅವರ್ ಆಡಿಯನ್ಸಸ್, ನಾಟ್ ಜಸ್ಟ್ ಟು ಅವರ್ ಸಬ್ಸ್ಕ್ರೈಬರ್ಸ್. ನಮ್ಮಿಂದ ಸಮಾಜದಲ್ಲಿ 1% ಬದಲಾವಣೆ, 0.001% ಬದಲಾವಣೆ ಆದರೂ ನಮಗದು ಖುಷಿನೇ. ಆ ಒಂದು ಪ್ರಯತ್ನದಿಂದ, ಆ ಒಂದು ಪ್ರಯತ್ನದ ನಿಟ್ಟಿನಿಂದ ನಾವು ಯಾವಾಗಲೂ ಏನಾದ್ರು ಒಂದು ಮಾಡೋಕ್ಕೆ ಹೊರಡ್ತಾ ಇರ್ತೀವಿ. ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಟೀಮ್ ವಿತ್ ಮೀ. ಡೈರೆಕ್ಟರ್ ರಕ್ಷಿತ್ ತೀರ್ಥಳ್ಳಿ ಆಗಿರ್ಬೋದು, ಹೇಮಂತ್ ಜೋಯ್ಸ್ ಅವರ ಮ್ಯೂಸಿಕ್ ಆಗಿರ್ಬೋದು, ಪ್ರಮೋದ್ ಮರವಂತೆ ಅವರ ಲಿರಿಕ್ಸ್ ನನ್ನ ಎಲ್ಲ ಹಾಡುಗಳಿಗೆ, ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಆಗಿರ್ಬೋದು, ಪ್ರತಿ ಫ್ರೇಮ್ಸಲ್ಲೂ ತುಂಬ ಚೆನ್ನಾಗಿ ತೋರಿಸ್ತಾರೆ ಅವರು. ಆ್ಯಂಡ್ ಒಬ್ಬರಿಂದ ಸಾಧ್ಯ ಇಲ್ಲ ಇದು. ಒಬ್ಬರು ನಾನು ಹೇಳ್ಬೋದು ಈ ಥರ ಮಾಡ್ಬೋದು, ಈ ಥರ ಒಂದಿದೆ ನನಗೆ ಆಸೆ ಮಾಡೋಕ್ಕೆ ಅಂತ, ಬಟ್ ಎಲ್ಲರೂ ಒಟ್ಟಿಗೆ ಬಂದಾಗ ಮಾತ್ರ ಅದಾಗೋದು. ಆ್ಯಂಡ್ ಮಚ್ ಥ್ಯಾಂಕ್ಸ್ ಟು ದ ಗ್ರೇಟ್ ಟೀಮ್ ದಟ್ ಐ ಹ್ಯಾವ್. ವೆರಿ ವೆರಿ ಥ್ಯಾಂಕ್ಫುಲ್. ಮೇನ್ ಥ್ಯಾಂಕ್ಸ್ ಟು ರಕ್ಷಿತ್ ತೀರ್ಥಳ್ಳಿ ಸರ್. ಯಾವಾಗಲೂ ತುಂಬ ಸಪೋರ್ಟಾಗಿ ನಿಲ್ತಾರೆ. ಆ್ಯಂಡ್ ಏನೇ ಇದ್ದರೂ ಒಂದು ಕಾನ್ಸೆಪ್ಟನ್ನು ನಾವು ವಿಜುವಲೈಸ್ ಮಾಡುವಾಗ ಅದು ಯಾವ ರೀತಿಲಿ ಮಾಡಬೇಕು ಅನ್ನೋದು ಆ ಡೈರೆಕ್ಟರ್ ಲೆನ್ಸಲ್ಲಿ ಮಾತ್ರ ಗೊತ್ತಾಗೋದು. ಆ್ಯಂಡ್ ಹಿ ಡಸ್ ದಟ್ ರಿಯಲಿ ವೆಲ್. ಐ ಆಮ್ ರಿಯಲಿ ಫಾರ್ಚುನೇಟ್. ಈವನ್ ಮ್ಯೂಸಿಕ್ ವಿಡಿಯೋಗಾಗಲಿ ಆ ಒಂದು ನೀವು ಕ್ವಾಲಿಟಿ ನೋಡಿರ್ಬೋದು, ಔಟ್ಪುಟ್ ಕ್ವಾಲಿಟಿ, ದ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅಥವಾ ದ ಆಡಿಯೋ ಕ್ವಾಲಿಟಿ ಅವ್ರ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಎಲ್ಲೂ ನಾವು ಕಾಂಪ್ರಮೈಸ್ ಮಾಡಿಲ್ಲ, ಮಾಡೋದು ಇಲ್ಲ ಮುಂದೆ. ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ಅದೆಲ್ಲ ಕಾರಣ ಡೈರೆಕ್ಟರ್ಸ್ ವಿಷನ್. ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ದಟ್. ಆ್ಯಂಡ್ ಪ್ರಮೋದ್ ಅವರು ಕೂಡ, ನಾನು ಲಿರಿಕ್ಸ್ ಬರ್ಸ್ಬೇಕಾದ್ರೆ ನಾವು 3 ಜನ ಆ್ಯಕ್ಚುಲಿ, ನಾನು ರಕ್ಷಿತ್ ಹೇಮಂತ್ ಅವ್ರು ಮಾತಾಡ್ತೀವಿ. ಪ್ರಮೋದ್ ಅವ್ರ ಹತ್ರ ಲಿರಿಕ್ಸ್ ಬರ್ಸುವಾಗ ಮಾತಾಡಿ ಯಾವ ಥರ ಬೇಕು ಅಂತ ಹೇಳಿದಾಗ ಅವರು ಫಸ್ಟ್ ಟೈಮ್ ಆರ್ ಸೆಕೆಂಡ್ ಟೈಮ್ ಆಲ್ರೆಡಿ ನಮಗೆ ಫುಲ್ ಕಂಪ್ಲೀಟ್ ಲಿಸ್ಟ್ ಬಂದಾಗಿರುತ್ತೆ. ಅಂದರೆ ಏನು ಕರೆಕ್ಷನ್ಸ್ ಇಲ್ಲದೆ ಆ ಥರ ಬಂದಾಗಿರುತ್ತೆ. ಅಷ್ಟು ಚೆನ್ನಾಗಿ ಬರೀತಾರೆ ಅವರು. ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ದ ಟೀಮ್. ಥ್ಯಾಂಕ್ ಯು ಪ್ರಮೋದ್. ಗುರುವರ ಬಗ್ಗೆ ಯಾವಾಗಲೇ ಹೇಳಿದ್ದೀನಿ ನಾನು, ಮತ್ತೆ ಹೇಳಂಗೆ ಇಲ್ಲ. ಅವರು ಇದು ಯಾವುದು ಹೋಪ್ ಆಗಿರ್ಬೋದು, ನಮ್ಮ ಕ್ವಿಟ್ ಆಗಿರ್ಬೋದು, ಅಥವಾ ಮೈ ಫ್ರೆಂಡ್ ಕೂಡ ಇವರೇ ಮಾಡಿರೋದು ಇಲ್ಲಿಂದು. ಆರ್ ಸಾಂಗಲ್ಲೂ ಲೈಕ್ ಇವರ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಇವತ್ತು ಹೇಮಂತ್ ಅವರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅವ್ರ ಕಾರಣಾಂತರಗಳಿಂದ ಇವತ್ತು ಬಂದಿದ್ರೆ ಚೆನ್ನಾಗಿರೋದು. ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾವಿನ್ನೂ ಚೆನ್ನಾಗಿರೋ ಕಾಂಟೆಂಟ್ಸ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಮೂವಿನೂ ತಿಮ್ಮನ ಮಟ್ಟೆಗಳು ಅಂತ ಲಾಂಚ್ ಆಗಿದೆ, ಎಲ್ಲ ರೆಡಿ ಇದೆ, ರಿಲೀಸಿಗೆ ರೆಡಿ ಇದೆ. ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮ್ಯೂಸಿಕ್ ವಿಡಿಯೋ ಮಾಡೋದು ನಿಲ್ಲಿಸಲ್ಲ, ಅದು ನಡೀತಾ ಇರುತ್ತೆ. ಇದು ನಮ್ಮ ಪ್ರಯತ್ನ ಹೀಗೆ ನಡೀತಾ ಇರುತ್ತೆ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು. ನೆಕ್ಸ್ಟ್ಗೆ ಆಗಲೇ ಪ್ಲ್ಯಾನ್ ಮಾಡಿದ್ದೀರಾ? ನೆಕ್ಸ್ಟ್ ಸಿಂಗಲ್ಸ್ಗೆ ಏನಾದರೂ ನೆಕ್ಸ್ಟ್ ಇಯರ್ಗೆ? 2 ಇದೆ ಆಲ್ರೆಡಿ ಪೈಪ್ಲೈನಲ್ಲಿ. ಅದನ್ನು ಸ್ವಲ್ಪ ಬೇರೆ ಥರ ತಗೊಂಡು ಹೋಗೋಣ ಅಂತ. ಒಂದು ಇಟ್ ಇಸ್ ರಿಲೇಟೆಡ್ ಟು ಹೇಳ್ಬೋದಲ್ಲ, ಒಂದು ಇಸ್ ರಿಲೇಟೆಡ್ ಟು ನಗು. ಜೀವನದಲ್ಲಿ ಏನೇ ಆದರೂ ನಗ್ತಾ ಇರಬೇಕು ಅನ್ನೋದು. ಲೈಕ್ ಅದು ವಿತ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ವಿತ್ ಸಿನಿಮ್ಯಾಟಿಕ್ ಆಗಿ ಒಂಥರ ಆ ಥರ ತೆಗೆದಿದ್ದೀವಿ ಅದನ್ನು. ಅದೊಂದು. ಆಮೇಲೆ ಇನ್ನೊಂದು ರಕ್ಷಿತ್ ಅವ್ರದ್ದೇ ಒಂದು ಬುಕ್ಕಿನ ಒಂದು ಸಣ್ಣ ಭಾಗ. ಮೊನ್ನೆ 6 ಎಸೆತಗಳು ಅಂತ ಅವ್ರ ಬುಕ್ ರಿಲೀಸ್ ಆಯಿತು. ಸೊ ಅದರದ್ದು ಒಂದು ಸಣ್ಣ ಭಾಗ, ಒಂದು ಕತೆ ತೊಗೊಂಡು ಅದರಲ್ಲಿ ಮ್ಯೂಸಿಕ್ ವಿಡಿಯೋ ಮಾಡಿದ್ದೀವಿ. ಸೊ ಅದನ್ನು ಮಾಡಿಕೊಟ್ಟಿದ್ದು. ಅದ್ರ ಬಗ್ಗೆ ನಮ್ಮ ರಕ್ಷಿತ್ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.